ನೀವು ಕೂಡ ನಿಮ್ಮ ನಾಯಿಗಳಿಗೆ ಡೈಲಿ ಮೊಸರನ್ನ ಕೊಟ್ಟು, ಕೊಟ್ಟು ಸಾಯಿಸ್ತಾ ಇದ್ದೀರಾ? ಏನಕ್ಕೆ ಈ ತರ ಹೇಳ್ತಾ ಇದೀನಿ ಅಂತ ನಿಮ್ಗೊಂದು ಡೌಟ್ ಆಗಿರ್ಬೋದು. ಏನಂತಂದ್ರೆ, ಈ ಮೊಸರನ್ನದಿಂದ ಅಡ್ವಾಂಟೇಜಸ್ ಕೂಡ ಇದೆ, ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಅದೇನು ಅಂತ ಕೊನೆಯವರೆಗೂ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಮತ್ತೆ ನೀವಿನ್ನು ನಮ್ಮ ಅಕೌಂಟ್‌ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಫಸ್ಟ್ ಫಾಲೋ ಮಾಡ್ಕೊಂಡು, ನಂತರ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದ್ರೆ, ಮತ್ತೆ ಈ ವಿಡಿಯೋ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಮೊದ್ಲು ಇದ್ರ ಅಡ್ವಾಂಟೇಜಸ್ ನಾವು ನೋಡೋದಾದ್ರೆ, ಈ ಮೊಸರನ್ನ ಅನ್ನೋದು ತುಂಬಾನೇ ಸೇಫ್ ಮತ್ತೆ ತುಂಬಾ ಬೇಗ ಮಾಡ್ಬೋದು ಅಂತ ಅನ್ಕೊಂಡು ನೀವು ಮಾಡ್ತಿರ್ತೀರಾ. ಬಟ್ ಇದನ್ನ ಡೈಲಿ ಕುಟ್ಕೊಂಡ್ ಬರೋದು ಸೂಕ್ತ ಅಲ್ಲ. ಜೊತೆಗೆ ಇದ್ರಲ್ಲಿರುವಂತ ಒಳ್ಳೆ ಪ್ರೊಬಯೋಟಿಕ್ಸ್ ನಿಮ್ ನಾಯಿಗಳಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಎಲ್ಲಿ ಅಂತಂದ್ರೆ ಡೈಜೆಷನ್ ಅಲ್ಲಿ. ಮೈಲ್ಡ್ ಇಂಡೈಜೆಷನ್ ಆದಾಗ, ಇಲ್ಲ ಗ್ಯಾಸ್ ಪ್ರಾಬ್ಲಮ್ ಆದಾಗ, ಬ್ಲೋಟಿಂಗ್ ಆದಾಗ ಇಂಥ ಸಮಸ್ಯೆಯಿಂದ ಕಾಪಾಡುತ್ತೆ ಈ ಮೊಸರನ್ನ ಅನ್ನೋದು. ಈಗ ಮೇನ್ ಆಗಿ ಡಿಸ್ಅಡ್ವಾಂಟೇಜಸ್ ಯಾವ್ಯಾವು ಅಂತ ನಾವು ನೋಡೋದಾದ್ರೆ, ಮತ್ತೆ ಇದ್ರಲ್ಲಿರುವಂತ ಲೋ ಫ್ಯಾಟ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಎಸೆನ್ಷಿಯಲ್ ಆಯಿಲ್ಸ್ ಇರ್ಬೋದು, ಕಂಪ್ಲೀಟ್ ಆಗಿ ಯಾವುದು ಇಲ್ದಿರೋ ಕಾರಣ ಇದನ್ನ ಡೈಲಿ ಕುಟ್ಕೊಂಡ್ ಬಂದ್ರೆ ನಿಮ್ ನಾಯಿಗಳಿಗೆ ತುಂಬಾನೇ ಪ್ರಾಬ್ಲಮ್ ಬರುತ್ತೆ. ಜೊತೆಗೆ ಲ್ಯಾಕ್ಟೋಸ್ ಇಂಟಾಲರೆಂಟ್ ಆಗಿರೋಂಥ ನಾಯಿಗಳಿಗೆ ಇವೇನಾದರೂ ಕೊಟ್ರೆ ಗ್ಯಾಸ್ ಪ್ರಾಬ್ಲಮ್ ಆಗಿರ್ಬೋದು, ಲೂಸ್ ಮೋಷನ್ ಆಗಿರ್ಬೋದು, ವಾಮಿಟಿಂಗ್ ಆಗಿರ್ಬೋದು, ಈ ಥರ ಎಲ್ಲ ಸಮಸ್ಯೆ ತುಂಬಾನೇ ಇರುತ್ತೆ. ಎಷ್ಟೋ ಜನ ಬಂದು ಹೇಳ್ತಿರ್ತೀರಾ, ನಾವು ಹಾಲು ಕೊಡ್ತಿದೀವಿ, ಮೊಸರು ಕೊಡ್ತಾ ಇದೀವಿ, ಏನೂ ಆಗ್ತಾನೆ ಇಲ್ಲ ಅಂತ. ಕೊಡ್ಬೋದು, ಕೊಡಬಾರ್ದು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಹಾಲಲ್ಲ ಮೊಸರನ್ನ. ಬಟ್ ಡೈಲಿ 3 ಹೊತ್ತುನು ಮೊಸರನ್ನ, ಮೊಸರನ್ನ, ಮೊಸರನ್ನ ಕೊಟ್ಕೊಂಡ್ ಬರ್ತಿರೋರ್ಗೆ ಈ ವಿಡಿಯೋ ಮಾಡ್ತಾ ಇರೋದು. ಮತ್ತೆ ನಾಯಿಗಳಿಗೆ ಮೇನ್ ಆಗಿ ಬೇಕಾಗಿರೋದು ವಿಟಮಿನ್ಸ್ ಮತ್ತೆ ಮಿನರಲ್ಸ್. ಈ ತರ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆದ್ರೆ ಏನಾಗುತ್ತೆ ಅಂತಂದ್ರೆ ಕೋಟಿಂಗ್ ಆಗಿರ್ಬೋದು, ಮಸಲ್ ಆಗಿರ್ಬೋದು, ಇಮ್ಯುನಿಟಿ ಆಗಿರ್ಬೋದು, ಇಷ್ಟೆಲ್ಲ ಲೋ ಮೇಂಟೆನೆನ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಯಾವತ್ತೂ ಒಳ್ಳೆ ಗುಡ್ ಫ್ಯಾಟ್ ಇರ್ಬೋದು, ಈ ತರ ಎಲ್ಲ ಚೆನ್ನಾಗಿ ಕೊಟ್ಕೊಂಡು ಬಂದ್ರೆ ನಾವು ಊಟನ ಮೀಟ್ ಬೇಸ್ಡ್ ಆಗಿರ್ಬೋದು, ಈ ತರ ಕೊಟ್ಕೊಂಡ್ ಬಂದ್ರೆ ಚೆನ್ನಾಗಿರ್ತಾವ ನಾಯಿಗಳು. ನಾವೇನಾದ್ರೂ ಒಂದೇ ತರ ಫುಡ್ನ ಸ್ಟಿಕ್ ಆನ್ ಆಗ್ಬಿಟ್ರೆ, ಇವಾಗ ನೀವೇ ಅರ್ಥ ಮಾಡ್ಕೊಳ್ಳಿ, ಡೈಲಿ ನಮ್ಗೆ ಒಂದೇ ಸಾರು ಕೊಡ್ತಾ ಇರೋ ತಿನ್ನಕ್ಕೆ ಏನಾಗ್ತಿರುತ್ತೆ ಊಟ ಮಾಡೋದಕ್ಕೆ ಅಂತ. ಜೊತೆಗೆ ಆ ಕನ್ಸರ್ನಿಂದನೂ ನೋಡಬೇಕು. ಜೊತೆಗೆ ಏನಂತಂದ್ರೆ, ಸೊ ಇದರಲ್ಲಿ ಅಡ್ವಾಂಟೇಜಸ್‌ಗಿನ್ನ ಡಿಸ್ಅಡ್ವಾಂಟೇಜಸ್ಸೇ ಇರೋ ಕಾರಣ ನಿಮ್ಮ ವೆಟರ್ನರಿ ಡಾಕ್ಟರ್‌ನ ಕನ್ಸಲ್ಟ್ ಮಾಡಿ ಮೊಸರನ್ನನ ಡೈಲಿ ಕೊಡ್ಬೋದಾ? ಬೇಡವಾ? ಅಂತ ಥಿಂಕ್ ಮಾಡಿ ಒಂದ್ಸತಿ ಕೊಡಿ. ಇದೇ ರೀತಿ ಹೆಚ್ಚಿನ ಟಿಪ್ಸ್‌ಗಾಗಿ ನಮ್ಮ ಯುವ ಪ್ರಪಂಚನ ಫಾಲೋ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಪೆಟ್ಸ್ ಸಾಕಿರುವಂಥ ಫ್ರೆಂಡ್ಸ್‌ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ.